ಜಿಲ್ಲೆಯ ನೂತನ ಹಾಲು ಒಕ್ಕೂಟಕ್ಕೆ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ಒಂದು ಪತ್ರಿಕಾಗೋಷ್ಠಿಯ ಒಂದು ಉದ್ದೇಶ ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಗೌರಿಬಿದನೂರಿನ ಶಾಸಕರಾಗಿರ್ತಕ್ಕಂಥ ಸಾಮಾನ್ಯ ಪ್ರಸಾದಗೌಡ್ರೆ, ನಮ್ಮ ವಿಧಾನ ಪರಿಷತ್ತಿನ ಸ್ಥಳೀಯ ಸಂಸ್ಥೆಗಳ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಅನಿಲ್ ಅವರೇ, ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರವೀಂದ್ರ ಅವರೇ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಪ್ರಕಾಶ್ ಅವರೇ, ನಮ್ಮ ಉಪ ವಿಭಾಗಾಧಿಕಾರಿಗಳು ಹಾಗೂ ಈ ಒಕ್ಕೂಟದ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಅಶ್ವಿನ್ ಅವರೇ, ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ ಮತ್ತು ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಸ್ಥಾಪನೆ ಮತ್ತೊಂದು ಎಲ್ಲ ವಿಚಾರಗಳು ತಮ್ಗೆ ಗೊತ್ತಿದೆ. ನಾವು ಪ್ರಾರಂಭದಿಂದ ಕೂಡ ವಿಭಜನೆ ಆಗ್ಬೇಕು ಅಂತಕ್ಕಂಥದ್ದು ಎಲ್ಲರ ಉದ್ದೇಶ. ಆದ್ರೆ ವಿಭಜನೆ ಯಾವ ರೀತಿ ಆಗ್ಬೇಕು ಅಂತಕ್ಕಂಥದ್ದು ಒಂದು ವ್ಯವಸ್ಥೆ, ಒಂದು ಪದ್ಧತಿ, ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲಾ ಪ್ರಕ್ರಿಯೆಗಳಾಗಬೇಕು. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಂದು ಒಮ್ಮತದಿಂದ ಒಂದು ನಿರ್ಣಯ ಆಗಿ ಆ ನಂತರ ಕಾನೂನಿನ ಚೌಕಟ್ಟಿನಲ್ಲಿ ಅದು ಆಗ್ಬೇಕು ಅಂತಕ್ಕಂಥದ್ದು ಎಲ್ಲರ ಅಪೇಕ್ಷೆ ಇತ್ತು. ಹಿಂದೆ ಏನೇನಾಯ್ತು ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿದೆ. ಮತ್ತೊಮ್ಮೆ ನಾನು ಅದನ್ನ ಪ್ರಸ್ತಾಪ ಮಾಡೋದಕ್ಕಿಂತ ನಾವು ಏನು ನಮ್ಮ ಸರ್ಕಾರ ಬಂದ ಮೇಲೆ ಒಕ್ಕೂಟ ಒಂದಾಯ್ತು, ಮತ್ತೆ ಹಲವಾರು ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಆಯ್ತು. ಕೋಲಾರಲ್ಲಿ ಸೋಲಾರ್ ಪ್ಲಾಂಟ್ ಆಯ್ತು, ಮದರ್ ಡೈರಿ ಕಾಮಗಾರಿ ಸ್ಥಗಿತ ಆಗಿತ್ತು, MVK ಮದರ್ ಡೈರಿ ಅದು ಪ್ರಾರಂಭ ಆಯ್ತು. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಐಸ್ ಕ್ರೀಮ್ ಘಟಕ ಸುಮಾರು 55-60 ಕೋಟಿಗಳಲ್ಲಿ ನಿರ್ಮಾಣ ಆಗ್ತಕ್ಕಂಥದ್ದು ಆಯ್ತು. ಇದಾದ ನಂತರ ಕೋರ್ಟ್ಗೆ ನಾವು ಈ ರೀತಿ ಪ್ರೊಸೀಜರ್ ಪ್ರಕಾರ ಮಾಡ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಒಂದು ಅಂಡರ್ಟೇಕಿಂಗ್ ಅನ್ನ ಕೊಟ್ಟ ಮೇಲೆ ಕೋರ್ಟ್ ನೀವು ಪ್ರೊಸೀಜರ್ ಪ್ರಕಾರ ಮಾಡಿ ಅಂತ ಹೇಳಿ ಏನು ಬಾಗೇಪಲ್ಲಿಯಲ್ಲಿ ಸರ್ವ ಸದಸ್ಯರ ಸಭೆಯನ್ನ ಕರೆದು ಒಕ್ಕೂಟದಿಂದ ಎಲ್ಲರ ಅಭಿಪ್ರಾಯ ಪಡೆದು ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ ಮೇಲೆ ಕೋರ್ಟ್ ಅದಕ್ಕೆ ಮಾನ್ಯತೆ ಕೊಟ್ಟು ನೀವು ಇದನ್ನ ಆದೇಶ ಮಾಡಿ ಅಂತ ಹೇಳಿ ಸರ್ಕಾರ ಅದೇ ರೀತಿ ವಿಭಜನೆ ಆದೇಶ ಮಾಡಿದೆ. ಆಸ್ತಿ ಮತ್ತು ಸಾಲ, ಅಸೆಟ್ಸ್, ಲಯಬಿಲಿಟೀಸ್, ಇದನ್ನೆಲ್ಲ ನಾವು 53% ಕೋಲಾರ್ಗೆ, 47% ಚಿಕ್ಕಬಳ್ಳಾಪುರ. ಹಾಲು ಉತ್ಪಾದನೆ ಸರಾಸರಿಯನ್ನ ತೆಗೆದುಕೊಂಡು ಅದರ ಆಧಾರದ ಮೇಲೆ ನಾವು ಈ ವಿಭಜನೆ ಪ್ರಕ್ರಿಯೆಗಳನ್ನ ನಾವು ಮಾಡುವಂತದ್ದು ಮಾಡಿದ್ವಿ. ಅದೇ ರೀತಿ ಅದನ್ನು ಕೂಡ ನಾವು 47-53 ಅನುಪಾತದಲ್ಲಿ ಅದನ್ನು ಮಾಡ್ತಕ್ಕಂಥದ್ದು ಕೆಲಸ ಆಯ್ತು. ಜನವರಿ 1, 2025ರಿಂದ ಸ್ವತಂತ್ರವಾಗಿ ನಮ್ಮ ಒಂದು ಹಾಲು ಒಕ್ಕೂಟ ತನ್ನ ಕಾರ್ಯಚಟುವಟಿಕೆ ಮತ್ತು ಆರ್ಥಿಕ ಒಂದು ವ್ಯವಸ್ಥೆ, ಅಂದ್ರೆ ಏನು ಆರ್ಥಿಕ ಏನು ಪೇಮೆಂಟ್ಸ್ ಬರ್ತಾ ಇತ್ತು, ತನ್ನ ಸ್ವಂತ ಇದ್ರ ಮೇಲೆ ಬ್ಯಾಂಕ್ ಖಾತೆಗಳನ್ನ ತೆಗೆದು ನಿರ್ವಹಿಸುವಂತದ್ದಕ್ಕೆ ಪ್ರಾರಂಭ ಆಯ್ತು. ಈಗ ಈ ಸುಮಾರೀಗ 3 ತಿಂಗಳು ಸಮೀಪ ಮುಕ್ತಾಯ ಆಗ್ತಾ ಇದೆ. ಈ 3 ತಿಂಗಳಲ್ಲಿ ನಮಗೆ ನಾನು ಕೆಲವು ಅಂಕಿಅಂಶಗಳನ್ನು ಕೊಡ್ತೇನೆ. 2023-24 ಸಾಲಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತಾಲೂಕುಗಳಲ್ಲಿ ಹೊಸ ತಾಲೂಕುಗಳನ್ನ ಇಲ್ಲಿ ಸೇರಿಸಿಲ್ಲ, ಅದು ಪ್ರತ್ಯೇಕ ಮಾಡ್ಬೇಕಾಗುತ್ತೆ ಮುಂದೆ. ಈಗ ಹಿಂದೆ ಇರ್ತಕ್ಕಂಥ 6 ತಾಲೂಕುಗಳ ಒಟ್ಟು ಏನು ಸರಾಸರಿ ವರ್ಷದ ಏನು ಉತ್ಪಾದನೆ ಏನಿದೆ ಅಂತಕ್ಕಂಥದ್ದು, ಈಗ ಚಿಕ್ಕಬಳ್ಳಾಪುರದಲ್ಲಿ 2023-24 ಸಾಲಿನಲ್ಲಿ 68,684 ಲೀಟರ್ ಉತ್ಪಾದನೆ ಆಗ್ತಾ ಇತ್ತು ಸರಾಸರಿ. ಅಂದ್ರೆ ಒಂದು ತಿಂಗಳ ಲೆಕ್ಕಕ್ಕೆ ಆವರೇಜ್, ವರ್ಷದ ಪೂರ್ತಿ ತಗೊಂಡು ಆವರೇಜ್ ಪರ್ ಮಂತ್ ತಗೊಂಡಾಗ ಪರ್ ಡೇ ಮಂತ್ ಅಲ್ಲ, ಪರ್ ಡೇ 68,000 ಪರ್ ಡೇ, ಸಾರಿ. ಆಮೇಲೆ 24-25ನೇ ಸಾಲಿನಲ್ಲಿ 70,625 ಬೆಳವಣಿಗೆ 2.8% ಆಗಿದೆ. ಗ್ರೋತ್ 2.8% ಬೆಳವಣಿಗೆ ಆಗಿದೆ. ಬಾಗೇಪಲ್ಲಿಯಲ್ಲಿ 26,575 ಇದೆ 23-24ನೇ ಸಾಲಿನಲ್ಲಿ. 24-25ನೇ ಸಾಲಿನಲ್ಲಿ 30,951 ಸರಾಸರಿ ಪ್ರತಿ ದಿವಸ, ಅಲ್ಲಿ 16.4% ಬೆಳವಣಿಗೆ ಆಗಿದೆ. ಚಿಂತಾಮಣಿ 1,04,357 ಲೀಟರ್ ಪರ್ ಡೇ ಸರಾಸರಿ, ಈಗ 1,22,000
428 ಲೀಟರ್ ಚಿಂತಾಮಣಿ ತಾಲೂಕು, ಅವಿಭಜಿತ ಚಿಂತಾಮಣಿ ತಾಲೂಕು. ಯಾಕಂದ್ರೆ 2-3 ಪಂಚಾಯಿತಿ ಚೇಳೂರು ತಾಲೂಕು ಹೋಗಿದೆ, ಅವಿಭಜಿತ ಚಿಂತಾಮಣಿ ತಾಲೂಕು 17.3% ಬೆಳವಣಿಗೆ ಆಗಿದೆ. ಗೌರಿಬಿದನೂರು 2023-24 71,553 ಇದೆ. 24-25ನೇ ಸಾಲಿನಲ್ಲಿ 84,777 ಇದೆ. 18.48 ಸರಾಸರಿ ಬೆಳವಣಿಗೆ ಇದೆ. ಆಮೇಲೆ ಗುಡಿಬಂಡೆ 14,702 23-24ನೇ ಸಾಲು. 24-25ನೇ ಸಾಲಿನಲ್ಲಿ 15,902 ಇದೆ. 8.16 ಬೆಳವಣಿಗೆ ಇದೆ. ಶಿಡ್ಲಘಟ್ಟ 1,08,748 ಯಾಗ 2023-24 ಅವತ್ತು ಹೆಚ್ಚಿತ್ತು. ಆದ್ರೆ ಈಗ 1,17,615 ಇದೆ. ಬೆಳವಣಿಗೆ 8.15 ಇದೆ. ಒಟ್ಟು ಸರಾಸರಿ 3,94,000 ಲೀಟರು ಏನು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆದು 619 ಒಂದು ದಿನಕ್ಕೆ ಏನು 2023-24 ಇದ್ರೆ 24-25 ಸಾಲಿನಲ್ಲಿ 4,42,298 ಸರಾಸರಿ 12.08 ಬೆಳವಣಿಗೆ. ಇದು ಒಂದು. ಆಮೇಲೆ ದಿನವಹಿ ನೋಡಿದಾಗ ಜನವರಿ ತಿಂಗಳು 2023-24ನೇ ಸಾಲಿನಲ್ಲಿ 2024ನೇ ಸಾಲಿದ್ದು ಜನವರಿ ತಗೊಂಡ್ರೆ 3,90,480. ಈಗ ಇದೇ ಜನವರಿಯಲ್ಲಿ 4,27,628 ಗ್ರೋತ್ ಬಂದು 37,148 ಲೀಟರ್. ಅಂದ್ರೆ ನಮ್ಮ ಒಕ್ಕೂಟ ಆದ್ಮೇಲೆ ಅದಾದ ನಂತರ ಫೆಬ್ರವರಿ ತಿಂಗಳಲ್ಲಿ ಹೋದ ವರ್ಷದ್ದು 3,82,678. 2025 ಫೆಬ್ರವರಿಯಲ್ಲಿ 3,97,925. 15,247 ಹೆಚ್ಚಳವಾಗಿದೆ. ಇದು ಕಳೆದ ಸಾಲಿಗೆ ಹೋಲಿಸಿದಾಗ. ಮಾರ್ಚ್ 2024 3,88,151. ಮಾರ್ಚ್ 2025ಕ್ಕೆ ಈಗ ಇನ್ನ ಪೂರ್ಣ ಆಗದೆ ಇರೋದ್ರಿಂದ ಇದು 4,11,849. ಒಟ್ಟಾರೆಯಾಗಿ ನಾವು 21,415 ಲೀಟರ್ ಸರಾಸರಿ ಹೆಚ್ಚು ಬೆಳವಣಿಗೆ ಆಗುವಂತದಕ್ಕೆ ಅವಕಾಶ ಆಗಿದೆ. ಈಗ ನಮ್ಮಲ್ಲಿ AMCಗಳು ಆಟೋಮ್ಯಾಟಿಕ್ ಮಿಲ್ಕ್ ಕಲೆಕ್ಷನ್ ಯೂನಿಟ್ಗಳ ಬೇಡಿಕೆ. ಯಾಕಂದ್ರೆ ಇವತ್ತು ಗುಣಮಟ್ಟ ಬಹಳ ಮುಖ್ಯ ಆಗಿದೆ. ಈಗ ಅದಕ್ಕೋಸ್ಕರ ಈಗ ಏನಾಗಿದೆ, ಸುಮಾರು ನಮ್ಮಲ್ಲಿ ಇರ್ತಕ್ಕಂಥ ಸಂಘಗಳಲ್ಲಿ ಸುಮಾರು 985 ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ 687 ಸಂಘಗಳಲ್ಲಿ AMC ಯೂನಿಟ್ಗಳಿದಾವೆ. ಇದರಲ್ಲಿ ಈಗ ಸರಾಸರಿ ಒಂದು 298-300 ಸಂಘಗಳಲ್ಲಿ ಇದಿಲ್ಲ, ಏನೋ AMCC ಇಲ್ಲ. NDDP ಅವರು ಅರ್ಧದಷ್ಟು ಹಣ ಕೊಡ್ತಾರೆ, ಇನ್ನು ಅರ್ಧದಷ್ಟು ನಾವು ಅದು ಖರ್ಚು ಮಾಡ್ಬೇಕಾಗತ್ತೆ. ಇದು ಅದಕ್ಕೆ ಸಾಫ್ಟ್ವೇರ್ ಅಳವಡಿಸುವಂತ ಕೆಲಸ ಆಗ್ತಾ ಇದೆ. ಬಹುಶಃ ಅದಕ್ಕೆ 6 ಕೋಟಿ ರೂಪಾಯಿ ಬೇಕು ಅಂತ ಹೇಳಿ ಇದರಲ್ಲಿ 3 ಕೋಟಿ ರೂಪಾಯಿ ನಮ್ಮ ಒಕ್ಕೂಟದಿಂದ ಖರ್ಚು ಮಾಡ್ಬೇಕಾಗುತ್ತೆ, 3 ಕೋಟಿ ಇಲ್ಲಿ ಮಾಡ್ಬೇಕಾಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ಈಗ ಹಾಲು ಶೇಖರಣೆ ನಮ್ದು 4 ಲಕ್ಷ ಆಗ್ತಾ ಇದೆ. ಮಾರಾಟ ಯಾಕಂದ್ರೆ ಏನೇ ವಿಭಜನೆ ಆದಾಗ ನಮ್ಗೆ ಮಾರ್ಕೆಟ್ ವಿಭಜನೆ ಆಗ್ಬೇಕು. ಇವೆಲ್ಲ ನಾವು ಮಾತಾಡ್ಕೊಂಡು ಒಂದು ಅನ್ಯೋನ್ಯವಾಗಿ ಬಹಳ ಒಂದು ಆರೋಗ್ಯಕರವಾದಂತ ವಾತಾವರಣ. ಹಿಂದೆ ಆ ರೀತಿ ಆಗಿರ್ಲಿಲ್ಲ. ಹಿಂದೆ ಒಂದು ರೀತಿ ಗೊಂದಲದಲ್ಲೇ ವಿಭಜನೆ ಆಗೋದು, ಒತ್ತಡ, ಇನ್ನೊಂದು ಮತ್ತೊಂದು ಇವೆಲ್ಲ ನಡೆದಿತ್ತು. ಆದ್ರೆ ಈಗ ಆರೋಗ್ಯಕರವಾಗಿ ಆಗಿರ್ತಕ್ಕಂಥದ್ರಿಂದ ಈಗ ನಾವು 3.1 ಲಕ್ಷ ಲೀಟರು ನಾವು ಮಾರಾಟ ಮಾಡುವಂತ ಸಾಮರ್ಥ್ಯ ಇದೆ. ಈಗ ನಾವು ಮಾಡ್ತಾ ಇದೀವಿ. ಅದರಲ್ಲಿ ಉಳಿದಂತದ್ದು ಮತ್ತೆ ನಾವು ಪ್ಯಾಕಿಂಗ್ ಮಾಡ್ತಾ ಇದೀವಿ. ನಾವು ಏನೋ ಅಲ್ಟ್ರಾ ಹೀಟ್ UHT ಮಾಡ್ತಾ ಇದೀವಿ, ಮತ್ತೆ ಫ್ಲೆಕ್ಸಿ ಪ್ಯಾಕ್ ಮಾಡ್ತಾ ಇದೀವಿ, ಮತ್ತು ಪನ್ನೀರು ಮಾಡುವಂತದ್ದಕ್ಕೂ ಮಾಡ್ತಾ ಇದೀವಿ. ಅದನ್ನ ನಾವು ಬಳಕೆ ಮಾಡ್ಕೊಳ್ತಾ ಇದೀವಿ. ಈಗ ಇದರಲ್ಲಿ ಪ್ಯಾಕಿಂಗ್ ಯೂನಿಟ್ ನಮ್ಮ ಹತ್ರ ಇಲ್ಲ. ಇವೆಲ್ಲ ಅದಕ್ಕೆ ನಾವು ಮಾತಾಡಿದ್ವಿ. ಸುಮಾರು ಹಿಂದೆ ಒಕ್ಕೂಟದಲ್ಲಿ ಮತ್ತೆ ನಾವು ಮಾಡಿದಂತ ಸಂದರ್ಭದಲ್ಲಿ 1,135 ಕೋಟಿಗೆ ಅಂದಾಜು ಮಾಡಿದ್ರು. ಈಗ ಅದನ್ನೆಲ್ಲ ನಾವು ಮತ್ತೆ ಇದನ್ನ ಎಕ್ಸಾಮಿನ್ ಮಾಡ್ತಾ ಇದೀವಿ. ನಾನು ಹೇಳ್ತೇನೆ ಮತ್ತೆ ಮಾತಾಡೋ ಸಂದರ್ಭದಲ್ಲಿ. ಈಗ ಕೋ ಪ್ಯಾಕಿಂಗ್ಗೆ ಕೋಲಾರ್ಗೆ 2 ಲಕ್ಷ ಲೀಟರ್ ಕೊಡ್ತಾ ಇದ್ವಿ, ಪ್ಯಾಕಿಂಗ್ ಅಲ್ಲಿ ಮಾಡಿಸ್ತಾ ಇದೀವಿ. ಇನ್ನು 1 ಲಕ್ಷ ನಾವು ಮದರ್ ಡೈರಿಯಲ್ಲಿ ಮಾಡಿಸ್ತಾ ಇದೀವಿ. ಈಗ ನಮಗೆ ಈ ಕೋ ಪ್ಯಾಕಿಂಗ್ ಖರ್ಚು 2.5 ಕೋಟಿ ಬರ್ತಾ ಇದೆ. ಪ್ರತಿ ತಿಂಗಳು 2.5 ಕೋಟಿ ಪ್ಯಾಕಿಂಗ್ ಮಾಡುವಂತದ್ದಕ್ಕೆ ನಮಗೆ ಖರ್ಚು ಬರ್ತಾ ಇದೆ. ಈಗ ನಮ್ದೇ ಆದಂತ ಪ್ಯಾಕಿಂಗ್ ಯೂನಿಟ್ ನಾವು ಮಾಡ್ಕೊಂಡಾಗ ನಮ್ಗೆ ಸರಾಸರಿ ಅರ್ಧದಷ್ಟು ದುಡ್ಡು ಉಳಿತದೆ. ಅಷ್ಟು ನಾವು ಪ್ರತಿ ತಿಂಗಳು ಉಳಿಸುವಂತ ಕೆಲಸ ಆಗ್ಬೋದು. ಇದು ಒಂದು ಕಡೆ ಆದ್ರೆ
ಈಗ ಇನ್ನೊಂದು ಗುಣಮಟ್ಟದ ಬಗ್ಗೆ ಪ್ರಶ್ನೆ ಆಯ್ತು. ನಮ್ಮ ಚಿಂತಾಮಣಿಯಲ್ಲೇ ಅದು ನೀರು ಬೆರೆಸ್ತಾ ಇರ್ತಕ್ಕಂಥದ್ದು ಯಾವ್ದ್ರಲ್ಲಿ ನಮ್ಮ ಬಲ್ಕ್ BMC ಯಲ್ಲಿ ನೀರು ಬೆರೆಸುವಂಥದ್ದು. ಇದು ಬಹುಶಃ ನನಗೆ ತಿಳಿದಾಗೆ ನನಗೆ ಮಾಹಿತಿ ಬಂದಿರೋದು ಬೇರೆ ಕಡೆನೂ ಇದು ನಡೀತಾ ಇದೆ ಅವೈತವಾಗಿ. ಆಮೇಲೆ ಫ್ಯಾಟ್ ವಿಚಾರದಲ್ಲೂ ಅಷ್ಟೇ, ಏನು ರೈತರು ಆಗ್ತಕ್ಕಂಥ ಗುಣಮಟ್ಟದ ಹಾಲ್ಗೆ ಸರಾಸರಿ ಮಾಡುವಂಥದ್ದು